ಕೋಟ್ಯಾಂತರ ಜನ ಇರತಕ್ಕಂಥ ಸಂದರ್ಭದಲ್ಲಿ 18 ವರ್ಷಗಳ ನಂತರ RCB ಫೈನಲ್ ಅಲ್ಲಿ ಕಪ್ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತೆ ಅವರದ ಪ್ರಚಾರದ ಗೀಳಿಟ್ಕೊಂಡು ಇಡೀ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅವರ ಕುಟುಂಬ ಸದಸ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಕ್ರೀಡಾ ಪ್ರೇಮಿಗಳಿದ್ದಾರೆ ಇವ್ರನ್ನ ಕರೆದು ತಕ್ಷಣ ನಾನು ಸನ್ಮಾನ ಮಾಡೋಂಥ ಕೆಲಸ ಮಾಡಿದ್ರೆ ನಾವು ಅದು ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ನಮ್ಮ ಕೈನಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಂದೋಬಸ್ತ್ ಕೊಡಕ್ ಆಗಲ್ಲ ಅಂತ ಹೇಳಿ ಅವ್ರ ವೈಫಲ್ಯವನ್ನ ತೋಡ್ಕೊಂಡಂತ ಸಂದರ್ಭದಲ್ಲೂ ಈ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಮೊಮ್ಮಕ್ಕಳನ್ನ ಇವ್ರನ್ನೆಲ್ಲ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಯಾವುದೇ ರೀತಿಯಾದಂತ ಬಂದೋಬಸ್ತ್ ಇಲ್ಲದೆ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು CM ಸಿದ್ದರಾಮಯ್ಯನವರು ವಿಧಾನಸೌಧದ ಒಳಗಡೆ ಮಾತ್ರ CM ಅಂತ ತಿಳ್ಕೊಂಡಿದ್ರಿ, ವಿಧಾನಸೌಧದ ಒಳಗಡೆನೂ ಫೈಲೂರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ನಿನ್ನೆ ಈ ಘಟನೆ ನಡೆದಂತ ಒಂದು ಉದಾಹರಣೆ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸುಮಾರು 38,000 ಕ್ರೀಡಾಭಿಮಾನಿಗಳು ಸೇರೋದಕ್ಕೆ ಜಾಗ ಇದ್ರೇನು ಸುಮಾರು 2 ಲಕ್ಷಕ್ಕೂ ಹೆಚ್ಚಿಗೆ ಕ್ರೀಡಾಭಿಮಾನಿಗಳು ಬಂದಿದ್ರಿಂದ ಇವತ್ತು ಇದ್ರ ಹೊಣೆ ಯಾರು ಹೊರ್ತಾ ಇದ್ದಾರೆ? ಬಿಜೆಪಿಯವರು JDS ಅವರು ಇದ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂತಾರೆ. ಇವತ್ತು 11 ಜನ ಮುಗ್ಧ ಜೀವಗಳನ್ನ ಕಳ್ಕೊಂಡಂತ ಅವ್ರ ಕುಟುಂಬದವರು ಅವ್ರ ನೋವನ್ನ ಬರ್ಸಂತವ್ರು ಯಾರು? ಇವ್ರ 10 ಲಕ್ಷ ಹಣ ಕೊಟ್ಬಿಟ್ರೆ ಸಹನಾ ಮತ್ತೆ ಹುಟ್ಟು ಬಂದ್ಬಿಡ್ತಾಳ. ತಂದೆ ತಾಯಿ ಇಬ್ರು ಟೀಚರ್ಸ್, ಆ ಮಕ್ಕಳು ಚೆನ್ನಾಗಿ ಓದಿ ಒಂದು ಇಂಜಿನಿಯರ್ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಅಲ್ಲಿ ಓದಂತ ಸಂದರ್ಭದಲ್ಲಿ ಈ ಘಟನೆ ಏನ್ ನಡೆದಿದೆ ಇದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ಸಚಿವರೇ ನೇರ ಹೊಣೆ. ಹೈದರಾಬಾದ್ ದಲ್ಲಿ ಅಲ್ಲು ಅರ್ಜುನ್ ಅವ್ರು ಯಾವುದೋ ಒಂದು ಫಿಲಮ್ ರಿಲೀಸ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತಕ್ಕೆ ದುರ್ಮರಣ ಹೊಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ್ ಅವ್ರನ್ನ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಅದಕ್ಕೋಸ್ಕರ ಇವತ್ತೇನು ನಿನ್ನೆ ವಿಜೇಂದ್ರಣ್ಣವರು ಮತ್ತೆ ಅಶೋಕಣ್ಣವರು ನಮ್ಮ ಕುಮಾರಣ್ಣವರು ಏನು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಹೊಣೆ ಯಾರು? ಈ ಕಾರ್ಯಕ್ರಮಗಳನ್ನ ಆ ಬಿಸಿಯಲ್ಲಿ 1-2 ದಿನ ತಡ ಮಾಡಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಕರೆದು ಒಳ್ಳೆ ಜಾಗನ ನೋಡಿ ಪ್ಯಾಲೇಸ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಇದನ್ನ ಆಯೋಜನೆ ಮಾಡಿ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಎಲ್ಲ ಮಾಡಿ ಟಿಕೆಟ್ಗಳನ್ನ ಕೊಟ್ಟು ಈ ಸನ್ಮಾನ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಈ ದುರ್ಘಟನೆ ನಡೀತಾ ಇರಲಿಲ್ಲ. ಇವತ್ತೇನು ಈ ದುರ್ಘಟನೆ ನಡೆದಿದೆ ಇದಕ್ಕೆ ಅಲ್ಲು ಅರ್ಜುನ್ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರೋ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿರ್ತಕ್ಕಂಥ ಇವರು ಎಲ್ಲ ಅವ್ರದೇ ಕೈಗೊಂಬೆಗಳಾಗಿರ್ತಾರೆ. ನಾಗಮೋಹನ್ ದಾಸ್ ಅವರು ಯಾವ ರೀತಿ ಜಡ್ಜ್ಗಳನ್ನ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾನೂನು ಸಲಹೆಗಾರರವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ. ಇದನ್ನ ಉನ್ನತ ಮಟ್ಟದ ತನಿಖೆಗೆ ಕೊಡ್ಲೇಬೇಕು. ಮತ್ತೆ ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಸರ್ಕಾರದ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಅವರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ನಮ್ಮ ಕ್ರೀಡಾ ಅಭಿಮಾನಿಗಳು ಇವತ್ತು 11 ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ. ಇದಕ್ಕೆ ಕಾರಣ ಅವರೇ ಆಗಿರೋದ್ರಿಂದ ಮುಖ್ಯಮಂತ್ರಿನೂ ಅರೆಸ್ಟ್ ಮಾಡ್ಬೇಕು, ಅವ್ರ ಸಂಬಂಧಪಟ್ಟಂತ ಸಚಿವರನ್ನು ಅರೆಸ್ಟ್ ಮಾಡ್ಬೇಕು. ಇವತ್ತು ಕ್ರಿಕೆಟ್ ಮಂಡಳಿ ಈ ತರ ಮಾಡ್ತು ಆ ತರ ಮಾಡ್ತು ಫ್ರೀ ಅಂತ ಹೇಳಿ ಘೋಷಣೆ ಮಾಡ್ತಂದ್ರೆ ಸರ್ಕಾರ ಏನ್ರಿ ಮಾಡ್ತಾ ಇದ್ರಿ? ನೀವು ಮಣ್ಣು ತಿಂತಾ ಇದ್ರ ಅಂದ್ರೆ ನಿಮ್ ಕೈನಲ್ಲಿ ಈ ಕ್ರಿಕೆಟ್ ಮಂಡಳಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗಿಲ್ವಾ? ಟಿಕೆಟ್ ಕೊಟ್ರೇನೆ 50-60 ಸಾವಿರ ಜನ ಬಂದು ಅದ್ರಲ್ಲಿ 20,000 ಜನ ಟಿಕೆಟ್ ಇಲ್ದೆ ವಾಪಸ್ ಹೋಗ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 2 ಲಕ್ಷ ಜನ ಬರ್ತಾ ಇದಾರೆ, ನೀವು ಫ್ರೀ ಅಂತ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣನೇ ಆ ಮಂಡಳಿ ಅವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾ ಇರಲಿಲ್ಲ. ನೀವು ಫ್ರೀ ಅಂದ ತಕ್ಷಣ ಮನೆಗಳಲ್ಲಿ ಇರ್ತಕ್ಕಂಥ ಒಬ್ರು ನೋಡಕ್ ಹೋದವರು 10 ಜನ ಬರ್ತಾರೆ. ಅದನ್ನ ನಿಮ್ ಕೈನಲ್ಲಿ ಕಂಟ್ರೋಲ್ ಮಾಡಕ್ ಕೆಪಾಸಿಟಿ ಇಲ್ಲ ಅಂದ್ರೆ ಏನಕ್ಕೆ ನೀವು ವಿಧಾನಸೌಧ ಹತ್ರ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 2 ಹತ್ರನು
ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಸುಮಾರು 86 ಕೋಟಿ ಜನ ನಾವು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳಿತಕ್ಕೆ ಕೋಟ್ಯಾಂತರ ಜನ ಒಂದೇ ದಿನ 25-30 ಕೋಟಿ ಜನ ಬಂದಾಗ ಅವಾಗ ಯೋಗಿ ಆದಿತ್ಯನಾಥ್ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ತು ಅಂತ ಹೇಳಿ ನಿಮ್ಗೆ ಗೊತ್ತು. ಆ ಸಂದರ್ಭದಲ್ಲಿ ಇವ್ರು ಏನೇನು ಮಾತಾಡಿದ್ರು ಅಂತ ಹೇಳಿ ನೀವು ನೋಡಿದ್ರಿ. ರಾಜಕೀಯ ನಾವು ಬೆರ್ಸಕ್ ಹೋಗಲ್ಲ. 86 ಕೋಟಿ ಜನನ ಅಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಇವ್ರ ಕೈನಲ್ಲಿ 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಅದ್ರ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದಾಗ ಟೋಟಲ್ ಆಗಿ ಇವ್ರ ಮಕ್ಕಳು ಮೊಮ್ಮಕ್ಕಳನ್ನ ಮೆಚ್ಚೋದಕ್ಕೋಸ್ಕರ ಇವ್ರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧದ ಮೆಟ್ಲುಗಳ ಮೇಲೆ ಇದ್ದಿದ್ದ 500 ಜನ ಈ MLA ಮತ್ತೆ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವ್ರ ಫ್ಯಾಮಿಲಿ ಅವರೇ ಇದ್ರು, ಅವ್ರ ಮೊಮ್ಮಗನಿಂದ ಹಿಡಿದು. ಅದಕ್ಕೋಸ್ಕರ ನೀವೇನು ವಿರಾಟ್ ಕೊಹ್ಲಿನ ಹುಡ್ಕೊಂಡು ಹೋಗ್ತೀರಿ, ನಾನೇ ಕರೆಸ್ತೀನಿ ವಿಧಾನಸೌಧಕ್ಕೆ ಬನ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ಕರ್ಕೊಂಡು ಇವತ್ತು ನಮ್ಮ ಕೋಲಾರದ ಹೆಣ್ಮಗಳು, ನಮ್ಮ ಚಿಂತಾಮಣಿ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 11 ಜನಕ್ಕೂ ಹೆಚ್ಚಿಗೆ ಇವತ್ತು ಕ್ರೀಡಾಭಿಮಾನಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನೂ ಎಷ್ಟೋ ಜನ ಸಾವು ಆಗಿದೆ ಅಂತ ಹೇಳಿ ಎಲ್ಲಾರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಣೆ ಆಗಿದ್ದಾರೆ ಅಂತ ಹೇಳ್ತಾರೆ, ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾ ಇರೋದ್ರಿಂದ ಮತ್ತೆ ಇಬ್ರು ಹಾಸ್ಪಿಟಲ್ ಅಲ್ಲಿ ಮತ್ತೆ ಸೇರ್ಕೊಂಡಿದ್ದಾರೆ. ಬೇರೆ ಬೇರೆ ಹಾಸ್ಪಿಟಲ್ ಎಲ್ಲೆಲ್ಲಿ ತಕ್ಷಣ ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ನಮ್ಮಲ್ಲಿ ಈ ಸಹನಾನ ಸುಮಾರು ಅವರ ಸ್ನೇಹಿತ ಸುಮಾರು 600 ಮೀಟರ್ ಹೆಗಲ ಮೇಲೆ ಹಾಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂತಹ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಯಾರು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಏನು ಸತ್ತಂತ ಸಂದರ್ಭದಲ್ಲಿ ಸಹನಾನ ಕೋಲಾರ ತಗೊಂಬರ್ಬೇಕಂದ್ರೂ ಆಂಬುಲೆನ್ಸ್ ಅಲ್ಲಿ ಒಂದು ಎಸಿಸರ್ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲ್ ಆಗಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಟ್ಟು ಇದನ್ನ ಉನ್ನತ ಮಟ್ಟದ ತನಿಖೆಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ.